أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸೈನ್ಯದೊಂದಿಗೆ ಮಕ್ಕಾದ ಸಮೀಪಕ್ಕೆ ಮೌನವಾಗಿ ತಲುಪಿದ್ದು ಮತ್ತು ಅಲ್ಲಿ ಬೀಡು ಬಿಟ್ಟಿದ್ದರ ಕುರಿತು ಪ್ರಸ್ತಾಪಿಸಲಾಗುತ್ತಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ 10,000 ಸ್ಥಳಗಳಲ್ಲಿ ಬೆಂಕಿ ಹೊತ್ತಿಸಿದರು. ಅಬೂ ಸುಫಿಯಾನ್ ಮತ್ತು ಅವರ ಸಂಗಡಿಗರು ಇದನ್ನು ನೋಡಿ ತೀವ್ರವಾಗಿ ಗಾಬರಿಗೊಂಡರು. ಇದರ ಕೆಲವು ವಿವರಗಳನ್ನು ಮೊದಲೇ ಹೇಳಲಾಗಿತ್ತು, ಅದರ ಬಗ್ಗೆ ಇನ್ನಷ್ಟು ವಿಸ್ತರಿಸುತ್ತೇನೆ. ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹು ಒಂದೆಡೆ ಹೀಗೆ ವಿವರಿಸುತ್ತಾರೆ. ಹಜರತ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಅಬೂ ಸುಫಿಯಾನರ ಹಳೆಯ ಸ್ನೇಹಿತರಾಗಿದ್ದರಿಂದ ಅವರು ಅಬೂ ಸುಫಿಯಾನರನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಹೋಗಲು ಸಿದ್ಧಪಡಿಸಿದರು ಮತ್ತು ತಮ್ಮೊಂದಿಗೆ ಒಂಟೆಯ ಮೇಲೆ ಕುಳ್ಳಿರಿಸಿಕೊಂಡು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸನ್ನಿಧಿಯಲ್ಲಿ ಹಾಜರಾದರು ಎಂದಿದೆ. ಅಬೂ ಸುಫಿಯಾನ್ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹತ್ತಿರ ತಲುಪಿದಾಗ ಇಸ್ಲಾಮಿನ ಸೈನ್ಯದ ವೈಭವ ಮತ್ತು ಶಿಸ್ತನ್ನು ನೋಡಿ ಆಶ್ಚರ್ಯ ಮತ್ತು ಭಯದಿಂದ ಮುಳುಗಿದರು. ಅವರ ಹೃದಯದಲ್ಲಿ ದೊಡ್ಡ ಬದಲಾವಣೆ ಉಂಟಾಯಿತು, ಏಕೆಂದರೆ ಅವರು 7 ವರ್ಷಗಳ ಹಿಂದಿನ ದಿನಗಳನ್ನು ನೆನಪಿಸಿಕೊಳ್ಳುತ್ತಿದ್ದರು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಮಕ್ಕಾದಿಂದ ಹೊರಹಾಕಲಾಗಿತ್ತು. ಇಂದು ಅದೇ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು 10,000 ಸೈನಿಕರೊಂದಿಗೆ ಯಾವುದೇ ದೌರ್ಜನ್ಯವಿಲ್ಲದೆ ಹಿಂದಿರುಗುತ್ತಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಬೂ ಸುಫಿಯಾನರ ಸ್ಥಿತಿಯನ್ನು ನೋಡಿ ಅವರು ಸ್ವತಃ ಪರಿಸ್ಥಿತಿಯನ್ನು ಕಂಡು ಮನವರಿಕೆ ಮಾಡಲಿಕ್ಕಾಗಿ ಅವರನ್ನು ಆ ರಾತ್ರಿ ಹಜರತ್ ಅಬ್ಬಾಸ್ರೊಂದಿಗೆ ಇರಲು ಬಿಡಲಾಯಿತು. ಫಜರ್ ಸಮಯವಾದಾಗ ಮುಸ್ಲಿಮರು ವಜೂ ಮಾಡುತ್ತಿರುವುದನ್ನು ಮತ್ತು ಸಾಲು ಸಾಲಾಗಿ ನಿಂತು ನಮಾಜ್ ಮಾಡುತ್ತಿರುವುದನ್ನು ಅಬೂ ಸುಫಿಯಾನ್ ನೋಡಿದರು. ಇದು ಅವರಿಗೆ ಸಿದ್ಧಪಡಿಸಲಾಗುತ್ತಿರುವ ಯಾವುದೋ ಒಂದು ಹೊಸ ಶಿಕ್ಷೆಯಾಗಿರಬಹುದು ಎಂದು ಭಾವಿಸಿ ಅವರು ಗಾಬರಿಗೊಂಡರು. ಇದು ನಮಾಜ್ ಆಗಿದೆ ಎಂದು ಹಜರತ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಅವರೊಡನೆ ಹೇಳಿದರು. ನಮಾಜ್ ಸಮಯದಲ್ಲಿ ಸಾವಿರಾರು ಮುಸ್ಲಿಮರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹಿಂದೆ ನಿಂತು ಸಜದಾ ರುಕು ಮಾಡುತ್ತಿರುವುದನ್ನು ನೋಡಿದಾಗ ಅಬೂ ಸುಫಿಯಾನ್ ಹಜರತ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹರೊಡನೆ ಹೀಗೆ ಹೇಳಿದರು: ನಾನು ಕ್ರಿಸ್ತ ಮತ್ತು ಕೈಸರ್ ದವರ ಪ್ರಾರ್ಥನೆಗಳನ್ನು ನೋಡಿದ್ದೇನೆ, ಆದರೆ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಇರುವಂತಹ ನಿಷ್ಠಾವಂತ ಸಮುದಾಯವನ್ನು ನಾನು ಎಲ್ಲಿಯೂ ನೋಡಲಿಲ್ಲ. ಹಜರತ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಹೇಳಿದರು: ಈಗಲಾದರೂ ನೀವು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಂದ ಕ್ಷಮೆ ಮತ್ತು ಮನ್ನಣೆಯನ್ನು ಕೇಳಿಕೊಳ್ಳಬಹುದು. ನಮಾಜ್ ಮುಗಿದಾಗ ಹಜರತ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಅಬೂ ಸುಫಿಯಾನರನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಕರೆದುಕೊಂಡು ಹೋದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಬೂ ಸುಫಿಯಾನರೊಡನೆ ತೌಹೀದ್ ಅಂದರೆ ಏಕದೈವ ವಿಶ್ವಾಸ ಮತ್ತು ರಿಸಾಲತ್ ಪ್ರವಾದಿತ್ವದ ಮೇಲಿನ ನಂಬಿಕೆಯ ಬಗ್ಗೆ ಪ್ರಶ್ನಿಸಿದರು. ಅಬೂ ಸುಫಿಯಾನ್ ತೌಹೀದನ್ನು ಒಪ್ಪಿಕೊಂಡರು, ಆದರೆ ರಿಸಾಲತ್ ಬಗ್ಗೆ ಸ್ವಲ್ಪ ಹಿಂಜರಿಕೆ ತೋರಿಸಿದರು. ಆದರೆ ಅವರ ಸಂಗಡಿಗರಾದ ಹಕೀಮ್ ಬಿನ್ ಹಿಜಾಮ್ ಮತ್ತು ಇನ್ನೊಬ್ಬ ವ್ಯಕ್ತಿ ಮುಸ್ಲಿಮರಾದರು. ಅನಂತರ ಅಬೂ ಸುಫಿಯಾನ್ ಕೂಡ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದರು. ಆದರೆ ಅವರ ಹೃದಯವು ಸಂಪೂರ್ಣವಾಗಿ ತೆರೆದುಕೊಂಡಿಲ್ಲ ಎಂಬುದು ವಿಜಯದ ನಂತರವೇ ಆಗಿತ್ತು. ಹಕೀಮ್ ಬಿನ್ ಹಿಜಾಮ್ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕೇಳಿದರು, ಈ ಸೈನ್ಯವು ತಮ್ಮದೇ ಜನರನ್ನು ನಾಶಪಡಿಸಲು ಬಂದಿದೆಯೇ
ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೀಗೆ ವಿವರಿಸಿದರು: ಮಕ್ಕಾದವರು ದೌರ್ಜನ್ಯ ಮತ್ತು ವಂಚನೆಯನ್ನು ಮಾಡಿದ್ದರು, ಹರಂನಲ್ಲಿ ರಕ್ತಪಾತ ಮಾಡಿದ್ದರು. ಆದ್ದರಿಂದ ಈ ಕ್ರಮ ಅನಿವಾರ್ಯವಾಗಿತ್ತು. ಆದರೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೀಗೆ ಸ್ಪಷ್ಟಪಡಿಸಿದರು: ಯಾರು ಖಡ್ಗ ಎತ್ತುವುದಿಲ್ಲವೋ ಅಥವಾ ಮನೆಗಳಲ್ಲಿ ಸುರಕ್ಷಿತವಾಗಿ ಇರುವರೋ ಅಥವಾ ಅಬು ಸುಫಿಯಾನ್, ಹಕೀಮ್ ಬಿನ್ ಹಿಜಾಮ್ ಅಥವಾ ಮಸ್ಜಿದ್ ಹರಾಮಿನಲ್ಲಿ ಆಶ್ರಯ ಪಡೆಯುವರೋ ಅವರಿಗೆ ರಕ್ಷಣೆ ನೀಡಲಾಗುವುದು. ಅಬೂ ಸುಫಿಯಾನರ ಇಸ್ಲಾಂ ಇನ್ನೂ ದುರ್ಬಲವಾಗಿದೆ ಎಂದು ಹಜರತ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಆತಂಕ ವ್ಯಕ್ತಪಡಿಸಿದರು. ಅವರು ಇಸ್ಲಾಮಿನ ಸೈನ್ಯವನ್ನು ತನ್ನ ಕಣ್ಣುಗಳಿಂದ ನೋಡಲಿಕ್ಕಾಗಿ ಅವರನ್ನು ತಡೆ ಹಿಡಿಯಬೇಕು ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಆದ್ದರಿಂದ ಹಜರತ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಕೂಡ ಅಬೂ ಸುಫಿಯಾನರನ್ನು ಒಂದು ಕಣಿವೆಯಲ್ಲಿ ತಡೆ ಹಿಡಿದರು. ಅಲ್ಲಿಂದ ಗೋತ್ರಗಳು, ಸೈನ್ಯಗಳು ಸಾಲು ಸಾಲಾಗಿ ಹಾದು ಹೋಗತೊಡಗಿದವು. ಇಸ್ಲಾಮಿನ ಸೈನ್ಯದ ಭವ್ಯ ಶಕ್ತಿಯನ್ನು ಅಬು ಸುಫಿಯಾನ್ ನೋಡಿದರು. ಅನ್ಸಾರರ ದಳದ ಮುಖ್ಯಸ್ಥ ಹಜರತ್ ಸಅದ್ ಬಿನ್ ಉಬಾದ್ ಆವೇಶದಿಂದ ಹೀಗೆ ಹೇಳಿದರು: ಇದು ಯುದ್ಧದ ದಿನ. ಇಂದು ಕಾಬಾದ ಪಾವಿತ್ರ್ಯ ಉಳಿಯುವುದು. ಅದು ವಿನಾಶದ ದಿನವಾಗಿರಬಹುದು ಎಂದು ಅಬು ಸುಫಿಯಾನ್ ಪ್ರತಿಕ್ರಿಯಿಸಿದರು. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸ್ವತಃ ಒಂದು ಸೈನ್ಯದೊಂದಿಗೆ ಬಂದರು. ಅವರ ಧ್ವಜ ಹಜರತ್ ಜುಬೇರ್ ಬಿನ್ ಅಲ್ ಅವ್ವಾಮರ ಬಳಿ ಇತ್ತು. ಮತ್ತೊಂದು ವರದಿಯ ಪ್ರಕಾರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಬು ಸುಫಿಯಾನರ ಬಳಿಗೆ ಹಾದು ಹೋಗುವಾಗ ಅವರು ಹೇಳಿದರು: ಯಾ ರಸೂಲುಲ್ಲಾಹ್, ನೀವು ನಮ್ಮ ಸ್ವಂತ ಜನರ ಮಹತ್ವಾಕಾಂಕ್ಷೆಯ ಆದೇಶ ನೀಡಿದ್ದೀರಿ. ಸಅದ್ ಬಿನ್ ಉದಾಬ್ ಹಾಗೆ ಹೇಳುತ್ತಿದ್ದರು ಎಂದು ನಿಮಗೆ ಗೊತ್ತಿಲ್ಲವೇ? ನಿಮ್ಮ ಜನರ ವಿಷಯದಲ್ಲಿ ನಾನು ಅಲ್ಲಾಹನ ಪರವಾಗಿ ನಿಮ್ಮೊಡನೆ ವಿನಂತಿಸುತ್ತೇನೆ. ನೀವು ಎಲ್ಲ ಜನರಿಗಿಂತ ಹೆಚ್ಚು ಪರಿಶುದ್ಧರು, ಸಂಬಂಧಗಳನ್ನು ಕಾಪಾಡುವವರು ಮತ್ತು ದಯೆಯುಳ್ಳವರು ಆಗಿರುವಿರಿ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು: ಸಅದ್ ತಪ್ಪು ಹೇಳಿದ್ದಾರೆ. ಇಂದಿನ ದಿನವು ಕಾರುಣ್ಯದ ದಿನವಾಗಿದೆ. ಇಂದು ಅಲ್ಲಾಹನು ಕಾಬಾದ ಮಹತ್ವವನ್ನು ನೀಡುವನು ಮತ್ತು ಅಲ್ಲಾಹನು ಕುರೈಶಿಯರಿಗೆ ನಿಜವಾದ ಗೌರವವನ್ನು ನೀಡುವನು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಜರತ್ ಸಅದ್ಗೆ ಸಂದೇಶ ಕಳಿಸಿ ಅವರಿಂದ ಧ್ವಜವನ್ನು ತೆಗೆದುಕೊಂಡು ಅವರ ಪುತ್ರ ಹಜರತ್ ಖೈಸ್ ರಲಿಯಲ್ಲಾಹು ಅನ್ಹು ಅವರಿಗೆ ನೀಡಿದರು. ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹು ಈ ಬಗ್ಗೆ ಹೀಗೆ ಬರೆಯುತ್ತಾರೆ: ಹೀಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಕ್ಕಾದವರ ಮನವೊಲಿಸಿಕೊಂಡರು ಮತ್ತು ಅನ್ಸಾರರ ಮನ ನೋಯದಂತೆ ನೋಡಿಕೊಂಡರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಹಜರತ್ ಖೈಸ್ ಮೇಲೆ ಸಂಪೂರ್ಣ ಭರವಸೆ ಸಹ ಇತ್ತು, ಏಕೆಂದರೆ ಹಜರತ್ ಖೈಸ್ ಅತ್ಯಂತ ಸಭ್ಯ ಸ್ವಭಾವದ ಯುವಕ ಆಗಿದ್ದರು. ಇಬ್ನೆ ಅಬಿ ಶೈಬ್ ವರದಿ ಮಾಡುತ್ತಾರೆ: ಹಜರತ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಹೇಳಿದರು: ಯಾ ರಸೂಲುಲ್ಲಾಹ್, ನೀವು ನಮಗೆ ಅನುಮತಿ ನೀಡಿದರೆ ನಾನು ಮಕ್ಕಾದವರ ಬಳಿಗೆ ಹೋಗಿ ಅವರಿಗೆ ಆಹ್ವಾನ ನೀಡುತ್ತೇನೆ ಮತ್ತು ನೀವು ಅವರನ್ನು ಸುರಕ್ಷತೆಯನ್ನು ನೀಡಿರಿ. ಹಾಗೆ ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶಹಬಾ ಎಂಬ ಹೆಸರಿನ ಬಿಳಿ ಹೇಸರಗತ್ತೆಯ ಮೇಲೆ ಸವಾರಿ ಮಾಡಿ ಹೊರಟರು. ಅವರು ಮಕ್ಕಾ ಪ್ರವೇಶಿಸಿ ಹೀಗೆ ಘೋಷಿಸಿದರು: ಎಲೈ ಮಕ್ಕಾ ನಿವಾಸಿಗಳೇ, ಇಸ್ಲಾಂ ಸ್ವೀಕರಿಸಿದರೆ ನಿಮ್ಮನ್ನು ರಕ್ಷಿಸಲ್ಪಡುವಿರಿ. ನಿಮ್ಮಿಂದ ಎದುರಿಸಲು ಸಾಧ್ಯವಿಲ್ಲದಷ್ಟು ದೊಡ್ಡ ಸೈನ್ಯ ನಮ್ಮ ಬಳಿ ಬಂದಿದೆ. ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹು ವಿವರಿಸುತ್ತಾರೆ: ಅಬು ಸುಫಿಯಾನ್ ತಾನು ಮಕ್ಕಾದ ಜನರಿಗೆ ರಕ್ಷಣೆಯ ಮಾರ್ಗವನ್ನು ಕಂಡುಕೊಂಡಿದ್ದೇನೆ ಎಂದು ಸಂತೋಷ ಪಡುತ್ತಿದ್ದನು. ಆದರೆ ಇಸ್ಲಾಮಿನ ಆರಂಭದಿಂದಲೂ ಮುಸ್ಲಿಮರ ಬಗ್ಗೆ ಹಗೆ ಇತ್ತು ಮತ್ತು ಅಸೂಯೆಯನ್ನು ಇರಿಸಲು ಜನರಿಗೆ ಹೇಳುತ್ತಾ ಬಂದಿದ್ದ ಕಾರಣ ಕಾಫಿರ್ ಆಗಿದ್ದರು. ಒಬ್ಬ ಧೈರ್ಯಶಾಲಿ ಮಹಿಳೆಯಾಗಿದ್ದ ಅವರ ಪತ್ನಿ ಹಿಂದೆ ಮುಂದೆ ಬಂದು ತನ್ನ ಪತಿಯ ಗಡ್ಡವನ್ನು ಹಿಡಿದು ಮಕ್ಕಾದ ಜನರನ್ನು ಕರೆದು ಹೀಗೆ ಕೂಗಿದಳು: ಬನ್ನಿರಿ, ಈ ಮುದುಕ ಮೂರ್ಖನನ್ನು ಕೊಲ್ಲಿರಿ. ಹೋಗಿ ನಿಮ್ಮ ಜೀವಗಳಿಗಾಗಿ ಮತ್ತು ಪಟ್ಟಣದ ಗೌರವಕ್ಕಾಗಿ ಹೋರಾಡಿ ಸಾಯಿರಿ ಎಂದು ನಿಮಗೆ ಸಲಹೆ ನೀಡುವ ಬದಲು ಇವನು ನಿಮಗೆ ಸಂರಕ್ಷಣೆ ನೀಡುವುದಕ್ಕಾಗಿ ಘೋಷಿಸುತ್ತಿದ್ದಾನೆ. ಅವಳ ಕೃತ್ಯವನ್ನು ನೋಡಿ ಅಬು ಸುಫಿಯಾನ್ ಹೇಳಿದರು: ಮೂರ್ಖಳೆ, ಇದು ಇಂತಹ ಮಾತುಗಳನ್ನಾಡುವ ಸಮಯವಲ್ಲ. ಹೋಗಿ ನಿನ್ನ ಮನೆಯಲ್ಲಿ ಅಡಗಿರು. ನಾನು ಒಂದು ಸೈನ್ಯವನ್ನು ನೋಡಿ ಬಂದಿದ್ದೇನೆ. ಆ ಸೈನ್ಯದೊಂದಿಗೆ ಹೋರಾಡುವ ಶಕ್ತಿ ಇಡೀ ಅರೇಬಿಯಾದಲ್ಲಿ ಯಾರಿಗೂ ಇಲ್ಲ.
ಇಸ್ಲಾಮಿನ ಸೇನೆಯು ಮಕ್ಕಾ ಪ್ರವೇಶದ ಘಟನೆಯನ್ನು ಬುಖಾರಿಯಲ್ಲಿ ಹೀಗೆ ಬರೆಯಲಾಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಮರ್ರಿಂದ ಹೀಗೆ ವರದಿಯಾಗಿದೆ. ಮಕ್ಕಾದ ಮೇಲ್ಭಾಗದ ಕದಾ ಮೂಲಕ ಪ್ರವೇಶಿಸಲಾಯಿತು. ತಮ್ಮ ಧ್ವಜವನ್ನು ಅಜೂಮ್ನಲ್ಲಿ ಇರಿಸಲು ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬರುವವರೆಗೆ ಆ ಸ್ಥಳವನ್ನು ಬಿಡದೆ ಇರಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಜುಬೇರ್ರಿಗೆ ಆದೇಶ ನೀಡಿದ್ದರು. ಹಜರತ್ ಖಾಲಿದ್ ಬಿನ್ ವಲೀದ್ ಸೈನ್ಯದ ಬಲಭಾಗದ ಮುಖ್ಯಸ್ಥರಾಗಿದ್ದರು. ಅವರ ದಳದಲ್ಲಿ ಅಸ್ಲಂ, ಸುಲೈಮ್, ಗಫಾರ್, ಮೈಜನ್ ಮತ್ತು ಜುಹೇ ಗೋತ್ರಗಳು ಸಹ ಇದ್ದವು. ಮಕ್ಕಾದ ತಗ್ಗು ಪ್ರದೇಶವಾದ ಪ್ರವೇಶಿಸಲು ಅವರೊಡನೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆದೇಶಿಸಿದರು. ಹತ್ತಿರದ ಮನೆಗಳ ಬಳಿ ಧ್ವಜ ಇರಿಸಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆದೇಶಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಜರತ್ ಅಬು ಉಬೈದ್ ಬಿನ್ ಅಲ್ ಝಹ್ರಾನ್ರನ್ನು ಪದಾತಿ ದಳದಲ್ಲಿ ನೇಮಿಸಿದರು. ಯುದ್ಧದಿಂದ ನಿಮ್ಮ ಕೈಗಳನ್ನು ತಡೆಹಿಡಿಯಲು ಹಾಗೂ ಕೇವಲ ಅವರ ವಿರುದ್ಧ ಹೋರಾಟದೊಂದಿಗೆ ಮಾತ್ರ ಹೋರಾಡಬೇಕು ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಎಲ್ಲ ಅಧಿಕಾರಿಗಳಿಗೆ ಆದೇಶ ನೀಡಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಕ್ಕಾ ಪ್ರವೇಶಿಸಲು ಸಿದ್ಧರಾದಾಗ ಮಕ್ಕಾದ ಕೆಲವು ಪ್ರಮುಖ ಮುಖಂಡರಾದ ಸಫ್ವಾನ್, ಇಕ್ರಿಮ್ ಮತ್ತು ಸುಹೇಲ್ ಎಂಬುವರು ಮುಸ್ಲಿಮರ ವಿರುದ್ಧ ಯುದ್ಧ ಮಾಡಲು ಸಿದ್ಧತೆ ನಡೆಸಿದ್ದರು ಮತ್ತು ಕಂದಮ್ ಎಂಬ ಸ್ಥಳದಲ್ಲಿ ಕುರೈಶಿ, ಬನು ಬಕರ್ ಮತ್ತು ಹುಝೈಲ್ ಗೋತ್ರದ ಜನರನ್ನು ಒಟ್ಟುಗೂಡಿಸಿದರು. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬಲವಂತವಾಗಿ ಮಕ್ಕಾ ಪ್ರವೇಶಿಸಲು ಸಾಧ್ಯವಲ್ಲ ಎಂದು ಅವರಿಗೆ ಆಣೆ ಹಾಕಿ ಹೇಳಿದ್ದರು. ಬನು ಬಕರ್ನ ಒಬ್ಬ ವ್ಯಕ್ತಿಯಾದ ಬಮಾಶ್ ಬಿನ್ ಖೈಸ್ ಎಂಬುವನು ಒಬ್ಬ ದೊಡ್ಡ ಅಹಂಕಾರದಿಂದ ತಯಾರಾಗಿ ನಿಂತಿದ್ದನು. ಆದರೆ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಎದುರಿಸುವುದು ಸಾಧ್ಯವಿಲ್ಲ ಎಂದು ಅವನ ಪತ್ನಿ ಅವಳನ್ನು ಎಚ್ಚರಿಸಿದಳು. ಆದರೂ ಅವನು ಕಂದಮಕ್ಕೆ ಹೋದನು. ಹಜರತ್ ಖಾಲಿದ್ ಬಿನ್ ವಲೀದ್ ಸೈನ್ಯವು ಅಲ್ಲಿಂದ ಮಕ್ಕಾ ಪ್ರವೇಶಿಸಲು ಬಯಸಿದಾಗ ಮುಷ್ರಿಕರು ವಿರೋಧಿಸಿದರು ಮತ್ತು ಯುದ್ಧ ಪ್ರಾರಂಭವಾಯಿತು. ಬನು ಬಕರ್ನ 20 ಮತ್ತು ಹುಸೈನ್ನ 3 ಅಥವಾ 4 ಜನರು ಕೊಲ್ಲಲ್ಪಟ್ಟರು. ಶತ್ರುಗಳು ಹೀನಾಮಾಯಮಾನವಾಗಿ ಪರಾಜಿತರಾದರು ಮತ್ತು ಎಲ್ಲೆಡೆ ಚದುರಿ ಹೋದರು. ಜಮಾಶ್ ಬಿನ್ ಖೈಸ್ ಕೂಡ ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋಗಿ ತನ್ನ ಮನೆಯೊಳಗೆ ಹೊಕ್ಕು ಪತ್ನಿಯೊಡನೆ ಬಾಗಿಲು ಮುಚ್ಚುವಂತೆ ಹೇಳಿದನು. ಆತನ ಪತ್ನಿ ವಿಚಾರಿಸಿದಾಗ ಅವನು ಒಂದು ಕವಿತೆಯನ್ನು ಹಾಡಿದನು. ಅವನು ಹಾಡಿದ ಪದ್ಯದ ಅರ್ಥವೇನೆಂದರೆ, ಅವಳು ಕಂದವಾದ ಯುದ್ಧವನ್ನು ನೋಡಿದ್ದರೆ ಸಫ್ವಾನ್, ಇಕ್ರೀಮ್ ಎಂಬುವರು ಓಡಿ ಹೋಗಿದ್ದನ್ನು ಮತ್ತು ಖಡ್ಗಗಳು ಅವರ ತಲೆಗಳ ಮೇಲೆ ಬೀಳುತ್ತಿರುವುದನ್ನು ಕಾಣಬಹುದಾಗಿತ್ತು. ಹಜರತ್ ಖಾಲಿದ್ ರಲಿಯಲ್ಲಾಹು ಅನ್ಹು ಕುದುರೆಯ ಸವಾರರಲ್ಲಿ 2 ಹುತಾತ್ಮರಾದರು. ಒಂದು ಬುಖಾರಿಯಲ್ಲಿ ಉಲ್ಲೇಖವಿದೆ. ಮಕ್ಕಾದ ಜನರು ಸುರಕ್ಷತೆಯನ್ನು ಪಡೆಯುತ್ತಿದ್ದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ತ್ಯಾಗಶಾಲಿಗಳಾದ ಪ್ರೇಮಿಗಳಾದ ನಿಷ್ಠಾವಂತ ಸಂಗಡಿಗರನ್ನು ಮರೆತಿರಲಿಲ್ಲ. ಕೆಲವು ವರ್ಷಗಳ ಹಿಂದೆ ಮಕ್ಕಾದ ಅದೇ ಬೀದಿಯಲ್ಲಿ ನಡೆದ ದೌರ್ಜನ್ಯ ಮತ್ತು ಹಿಂಸೆಗಳು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಖಂಡಿತವಾಗಿಯೂ ನೆನಪಿಗೆ ಬರುತ್ತಿದ್ದವು. ಹಗ್ಗಗಳಿಂದ ಕಟ್ಟಿ ಕಲ್ಲಿನ ಬೀದಿಗಳಲ್ಲಿ ಎಳೆದಾಡುತ್ತಿದ್ದ ಹಜರತ್ ಬಿಲಾಲ್ ಕೂಡ ಇಂದು ಅದೇ ವಿಜೇತರ ಸೈನ್ಯದಲ್ಲಿ ಸೇರಿದ್ದರು. ಅವರ ಮನಸ್ಸಿನಲ್ಲಿಯೂ ದೌರ್ಜನ್ಯ ಮತ್ತು ಎಲ್ಲ ದೃಶ್ಯಗಳು ತಾಜಾವಾಗಿದ್ದಿರಬಹುದು. ಇವರ ಸೇಡನ್ನು ತೀರಿಸಿಕೊಳ್ಳಬಹುದು ಸಹ ಅವಶ್ಯಕವೆಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಪರಿಗಣಿಸಿದ್ದರು. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಷ್ಟು ಸುಂದರವಾಗಿ ಸೇಡು ತೀರಿಸಿಕೊಂಡರು ನೋಡಿರಿ. ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹು ವಿವರಿಸುತ್ತಾರೆ, ಮಕ್ಕಾ ವಿಜಯದ ಸಂದರ್ಭದಲ್ಲಿ ಹಜರತ್ ಬಿಲಾಲ್ ರಲಿಯಲ್ಲಾಹು ಅನ್ಹರ ಸಹೋದರ ಅದೇ ಝುಹೈರ್ಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಧ್ವಜವನ್ನು ನೀಡಿ ಹೀಗೆ ಘೋಷಿಸಿದರು, ಯಾರು ಈ ಧ್ವಜದ ಕೆಳಗೆ ಬರುತ್ತಾರೋ ಅವರಿಗೆ ರಕ್ಷಣೆ ನೀಡಲಾಗುವುದು. ಅಲ್ಲದೆ ಮಕ್ಕಾದ ಬೀದಿಗಳಿಗೆ ಹೋಗಿ ಸ್ವತಃ ಈ ಘೋಷಣೆಯನ್ನು ಮಾಡುವಂತೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬಿಲಾಲರಿಗೆ ಆದೇಶಿಸಿದರು. ಈ ಕ್ರಮವು ಆಳವಾದ ಬುದ್ಧಿವಂತಿಕೆ ಮತ್ತು ಉನ್ನತ ಇಸ್ಲಾಮಿನ ನೈತಿಕದ ಸಂಕೇತವಾಗಿತ್ತು. ಹಜರತ್ ಬಿಲಾಲ್ ರಲಿಯಲ್ಲಾಹು ಅನ್ಹು
ಮಕ್ಕಾದ ಬೀದಿಗಳಲ್ಲಿ ದೌರ್ಜನ್ಯಕ್ಕೆ ಗುರಿಯಾದವರಾಗಿದ್ದರು. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸೇಡನ್ನು ಖಡ್ಗದಿಂದ ತೆಗೆದುಕೊಳ್ಳಲಿಲ್ಲ. ಬದಲಿಗೆ ಹಜರತ್ ಬಿಲಾಲ್ ರಲಿಯಲ್ಲಾಹು ಅನ್ನವರಿಂದ ಶಾಂತಿಯನ್ನು ಘೋಷಿಸಿ ಪ್ರತಿನಿಧಿಯನ್ನಾಗಿ ಮಾಡಿದರು. ಈ ಕಾರ್ಯಕ್ರಮದಿಂದ ಹಜರತ್ ಬಿಲಾಲ್ ರಲಿಯಲ್ಲಾಹು ಅನ್ನವರ ಹೃದಯದಲ್ಲಿ ಸೇಡಿನ ಬೆಂಕಿಯು ಪ್ರೀತಿ ಮತ್ತು ಘನತೆಯಾಗಿ ಬದಲಾಯಿತು. ಹಿಂದೊಮ್ಮೆ ತಾನು ಗುಲಾಮನಾಗಿ ಅವಮಾನಕ್ಕೆ ಒಳಗಾಗಿದ್ದರೂ ಇಂದು ಅದೇ ಜನರಿಗೆ ತಾನು ಶಾಂತಿಯ ಆಶ್ರಯವನ್ನು ನೀಡುತ್ತಿರುವ ಎಂಬ ಹಜರತ್ ಪೈಗಂಬರ್ ಬಿಲಾಲ್ ರಲಿಯಲ್ಲಾಹು ಅನ್ನವರು ಆ ಕ್ಷಣದಲ್ಲಿ ಭಾವಿಸುತ್ತಿದ್ದಿರಬಹುದು. ಈ ಪ್ರತಿಕಾರವು ಹಜರತ್ ಯೂಸುಫ್ ರಲಿಯಲ್ಲಾಹು ಅನ್ನವರ ಪ್ರತಿಕಾರಕ್ಕಿಂತಲೂ ದೊಡ್ಡದಾಗಿತ್ತು. ಏಕೆಂದರೆ ಹಜರತ್ ಯೂಸುಫ್ ರಲಿಯಲ್ಲಾಹು ಅನ್ನವರು ತಮ್ಮ ಸ್ವತಃ ಸಹೋದರರನ್ನು ಕ್ಷಮಿಸಿದ್ದರು. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಮುದಾಯವನ್ನು ಒಬ್ಬ ಗುಲಾಮನ ಮೂಲಕ ಕ್ಷಮಿಸಿದರು. ಈ ಕಾರ್ಯವು ಇಸ್ಲಾಮಿನ ನ್ಯಾಯ ಮತ್ತು ದಯೆಯ ಸಾಧ್ಯತೆಯ ಉದಾಹರಣೆಯಾಗಿದೆ. ಮಾತ್ರವಲ್ಲ, ಹಜರತ್ ಬಿಲಾಲ್ನಂತಹವರ ದುರ್ಬಲ ಮತ್ತು ಪೀಡಿತ ವ್ಯಕ್ತಿಗೆ ಮಹತ್ವವಾದ ಗೌರವವನ್ನು ನೀಡಿತು. ಇದು ಲೋಕದ ಚರಿತ್ರೆಯಲ್ಲಿ ಸದಾ ನೆನಪಿನಲ್ಲಿ ಇರುವುದು. ಒಟ್ಟಿನಲ್ಲಿ ಇದು ನಮ್ಮ ನೇತಾರರಾದ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ರತೀಕದ ಮಾದರಿಯಾಗಿದೆ. ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದಿನ್ ವ ಅಲಾ ಅಲಿ ಮುಹಮ್ಮದಿನ್ ವಬಾರಿಕ್ ವಸಲ್ಲಿಂ ಇನ್ನಕ ಹಮೀದುಂ ಮಜೀದ್. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلله فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.